ಲೈಫ್ಲಿ ಫಿಯರ್ ಇದ್ರೇ ಮುಂದೆ ಬರೋಕ್ಕಾಗೋದು, ಭಯ ಭಕ್ತಿ ಇದ್ರೇ ಮುಂದೆ ಬರೋಕ್ಕಾಗೋದು. ಯಾಕಂದರೆ ಎಲ್ಲದನ್ನು ನಾವು ಓವರ್ ಕಾನ್ಫಿಡೆಂಟಾಗಿ ತಗೊಳಕ್ಕಾಗಲ್ಲ, ವಾಟ್ ಎವರ್ ವಿ ಡೂ. ಯಾಕಂದರೆ ಇವಾಗ ನಾವು ಎಕ್ಸ್ಪೀರಿಯನ್ಸ್ ಕೌಂಟ್ ಆಗೋಲ್ಲ. ಯಾವುದೇ ರೋಲ್ ಮಾಡಬೇಕಾದ್ರೂ ಒಂದು ಹೊಸತನ ಹುಡುಕ್ತಾ ಇರುತ್ತೆ. ಆವಾಗ ನಾವು ಅರ್ಜುನ್ ಜೈನ್ ಡೈರೆಕ್ಟ್ರು ಪರವಾಗಿಲ್ಲ, ಏನೇನು ನಡೀತೆ ಬಿಡು, ನಾವು ಏನು ಮಾಡ್ತಾ ನಡೀತೆ ಅಂತ ಬಿಟ್ಕೊಂಬಿಟ್ರೆ ತಪ್ಪಾಗುತ್ತೆ. ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅಲ್ಲೇ ಗೆದ್ದು ಅಂತ. ಮೊದಲನೇ ಸಿನಿಮಾ ಅಂತ ನಾವು ಇದು ಮಾಡೋಕ್ಕಾಗಲ್ಲ. 100% ಅವ್ರಿಗೆ ಒಂದು ವಿಷನ್ ಇರುತ್ತೆ. ಡೈರೆಕ್ಟ್ರನ್ನ ಕ್ಯಾಪ್ಟನ್ ಆಫ್ ಶಿಪ್ ಅಂತೀವಿ ಅಂದರೆ ನಮ್ಮ ಕ್ಯಾರೆಕ್ಟರ್ನೆಲ್ಲ ಅರಿದು ನುಂಗಿರ್ತಾರೆ ಅವರು ನಮ್ಮ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿಬಿಟ್ಟಿರ್ತಾರೆ. ಅವ್ರಿಗೆ ಆ ಪರ್ಫಾರ್ಮೆನ್ಸ್ ನನ್ನಲ್ಲಿ ಬಂದಿದೆಯಾ ಅಂತ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿಬಿಟ್ರೆ ಅಲ್ಲಿ ಗೆದ್ದು. ಸೊ ಆ ಭಯ ಇರುತ್ತೆ ನಾವು ಹೋಗ್ಬೇಕಾದ್ರೆ, ನಾನು ಮಾಡ್ತೀನ, ಕರೆಕ್ಟಾಗಿ ಮಾಡ್ತೀನ, ಓಕೆನಾ, ಇದು ಓಕೆನಾ, ಸ್ವಲ್ಪ ಎಕ್ಸ್ಪ್ರೆಷನ್ ಓವರಾಗಿ ಕೊಡ್ತೀನ. ಸೊ ಭಯ ಇರಬೇಕು ಆಲ್ವೇಸ್. ಭಯ ಇದ್ರೇ ಅದು ಮುಂದುವರಿಯೋದು ಹೊರತು ಇಲ್ಲಾಂದ್ರೆ ಕಷ್ಟ. ಸಾಯಿಸೋದು ರಕ್ತ ಇರೋದೇ ಮನುಷ್ಯನ ಒಳಗಡೆ ತಾನೆ. ಸೊ ರಕ್ತ ತುಂಬ ಇಂಪಾರ್ಟೆಂಟು, ಬಟ್ ಆ ರಕ್ತದಲ್ಲೇ ಒಂದು ಸಮಾಧಾನ ಇದೆ ಆ್ಯಕ್ಚುಲಿ. ಈ ಸಿನಿಮಾದಲ್ಲಿ ಅದು ಕಾಣುತ್ತೆ. ಇಲ್ಲ ಆ ಥರ ಸಿಕ್ಕಿದ್ರೆ ಓಕೆ, ಇಲ್ಲಾಂದರೆ ಏನಾಗಬೇಕು, ಒಬ್ಬೊಬ್ಬರು ಎಲ್ಲರೂ ಅವ್ರವ್ರ ಸ್ಪೇಸ್ ಕೊಡ್ತೀವಿ ಅಂತ ಬಂದುಬಿಟ್ರೆ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ. ಯಾವಾಗ ನಂದು ಎಷ್ಟು ಬರುತ್ತೆ, ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಲೆಕ್ಕ ಹಾಕಿದ್ರೆ ಕಷ್ಟ. ನಾವು ಎಷ್ಟು ಪರ್ಸೆಂಟೇಜಲ್ಲಿ ಬಂದರೂ ನಾವೆಷ್ಟು ಇಂಪಾರ್ಟೆಂಟ್ ಆಗ್ತೀವಿ ಆ ಸಿನಿಮಾದಲ್ಲಿ ನಮಗೆ ಮುಖ್ಯ ಆಗುತ್ತೆ. ಅದು 100% ಇದರಲ್ಲಿ ತುಂಬ ಚೆನ್ನಾಗಿದೆ. ನಾ ಎಷ್ಟು ಪರ್ಸೆಂಟ್ ಬರ್ತೀನೋ ಗೊತ್ತಿಲ್ಲ, ಉಪೇಂದ್ರ ಅವ್ರು ಎಷ್ಟು ಪರ್ಸೆಂಟ್ ಬರ್ತಾರೋ ಗೊತ್ತಿಲ್ಲ, ರಾಜ್ಬಿ ಶೆಟ್ಟಿ ಅವರು ಎಷ್ಟು ಪರ್ಸೆಂಟೇಜ್ ಬರ್ತಿಲ್ಲ. ಬಟ್ 3 ಜನ ಬರಬೇಕಾದ್ರೆ ಅದು ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ವ್ಯಾಲ್ಯೂಬಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಾಗ್ಬಿಟ್ಟು 100% ಬರ್ತಾ ಹೋಗುತ್ತೆ. ಏನು ಎಲ್ಲ ಹೀರೋಸು ಜೊತೆಲಿ ಮಾಡೋಂಥ ಇದು ಬರ್ತಾ ಇರುತ್ತೆ. ಇನ್ನೊಂದು ಪ್ಲ್ಯಾನ್ ಮಾಡ್ತಿದ್ದೀವಿ ಇವಾಗ, ಸದ್ಯಕ್ಕೆ ಕೇಳಲ್ಲ, ಅರ್ಜುನ್ ಜೈನ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇನ್ನು ಸದ್ಯಕ್ಕೆ ಈ ಸಿನಿಮಾದ ರಿಲೀಸ್ ಆದಮೇಲೆ ನಾವು ಅದನ್ನು ಅನೌನ್ಸ್ಮೆಂಟ್ ಕೊಡ್ತೀವಿ ನಾವು. ಅಂದರೆ ಜನರಲಿ ವರ್ಲ್ಡ್ಲಿ ತುಂಬ ಫಿಯರ್ ಫ್ಯಾಕ್ಟರ್ಸ್ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದೆ, ಉಪೇಂದ್ರಾಗ ಹೇಳ್ತಿದ್ದೆ, ಫೇಸ್ ದ ಫ್ಯಾಕ್ಟ್ಸ್ ಆಫ್ ಇಯರ್ಸ್ ಅಂತ. ನಾನು ಆ್ಯಕ್ಚುಲಿ ಆಗಿ ಅನ್ಕೊಂಡಿದ್ದು ಫೇಸ್ ದ ಫ್ಯಾಕ್ಟ್ಸ್ ಆಫ್ ಇಯರ್ಸ್. ದಟ್ಸ್ ಅ ಬೆಟರ್ ವರ್ಡ್ ಅಂತ ನಾನು ಅನ್ಕೊಂಡೆ. ಫೇಸ್ ದ ಫಿಯರ್, ಯಾಕಂದ್ರೆ ಅವ್ರು ಸ್ವಲ್ಪ ಡೈನಮಿಕ್ ಆಗಿರಲಿ ಅಂತ ಫೇಸ್ ದ ಫಿಯರ್ ಅಂತ ಹಾಕಿದ್ದಾರೆ ಅಷ್ಟೇ. ಅಂದರೆ ಏನು ಹೇಳ್ಬೋದು ಅಂದರೆ, ಅಲ್ಲ ನಿಮ್ಮ ಪಾತ್ರ ಹೇಗಿರುತ್ತೆ, ರಿಯಾಲಿಟೀಸ್ ಆಫ್ ಲೈಫ್, ಅಣ್ಣ ಅವ್ರನ್ನೇ ನೋಡ್ಬೋದಾ ನಾವು ಅಂತ. ರಿಯಾಲಿಟೀಸ್ ಆಫ್ ಲೈಫ್, ಅದನ್ನು ಎಂಟರ್ಟೈನಿಂಗ್ ವೇಲೆ ಹೇಳ್ತೀವಿ. ಫ್ಯಾಕ್ಟ್ಸ್ ಆಫ್ ಲೈಫ್, ರಿಯಾಲಿಟೀಸ್ ಆಫ್ ಲೈಫ್ ಅದನ್ನ ಹೇಳ್ತೀವಿ. ಅಲ್ಲ, ಒಂದು ಬಂಗಾರದ ಮನುಷ್ಯ ಅಂದಾಗ ನಮ್ಗೆ ಎಲ್ಲೆಲ್ಲ ಹೋಗುತ್ತೆ ಮನಸ್ಸು. ಅಲ್ಲಿ ರಿಯಾಲಿಟಿ ಇದೆ, ಫ್ಯಾಕ್ಟ್ಸ್ ಇದೆ, ನಿಜ ಇದೆ. ಇದರಲ್ಲೂ ಅಷ್ಟೇ, ರಿಯಾಲಿಟಿ, ಫ್ಯಾಕ್ಟ್ಸು, ನಿಜ ಇದೆ. ಸರ್, ರಮೇಶ್ ರೆಡ್ಡಿ ಅವರು ಬಂಗಾರದ ಮನುಷ್ಯ ಅಂತ ಹೇಳಿದ್ದು ಬಂಗಾರದ ಮನುಷ್ಯ ಹತ್ರ ಇರುತ್ತೆ ಅಂತಲ್ಲ. ಬಂಗಾರದ ಮನುಷ್ಯ ಯಾವ ಲೆವೆಲ್ಗೆ ಹಿಟ್ಟಾಯ್ತು ಆ ಥರ ಆಗುತ್ತೆ. ಇದು ಬಂಗಾರ, ಇದು ಆ ಥರ ಅವ್ರು ಹೇಳಿದ್ದು. ನೀವು ಕ್ಯಾರೆಕ್ಟರ್ ಹೆಂಗಿರುತ್ತೆ ಬಂಗಾರದ ಮನುಷ್ಯ? ಅಲ್ಲ, ಅದು ಸನ್ ಆಫ್ ಬಂಗಾರ, ಸನ್ ಆಫ್ ಬಂಗಾರ, ಅದೇ ಹೇಳಿದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.